ದೇವನಹಳ್ಳಿಯಲ್ಲಿ ವಿಜೃಂಭಣೆಯ ಶ್ರೀ ಮೌಕ್ತಿಕಾಂಬಾ ದೇವಿಯ ಕರಗ ಮಹೋತ್ಸವ. ಚೈತ್ರ ಮಾಸದ ಪೌರ್ಣಮಿಯಂದು ಶ್ರೀ ಮೌಕ್ತಿಕಾಂಬಾ ದೇವಿಯ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಎಲ್ಲೆಡೆಯೂ ಮನೆ ಮಾಡಿತ್ತು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಕರಗ ನಂತರ 1 ತಿಂಗಳಿಗೆ ನಡೆಯುವ ದೇವನಹಳ್ಳಿ ಕರಗ ಮಹೋತ್ಸವವು ಸುಮಾರು 300 ವರ್ಷಗಳಷ್ಟು ಇತಿಹಾಸ ಹೊಂದಿದೆ. ಬೆಂಗಳೂರು ಕರಗ ಮಹೋತ್ಸವದ ಗಂಟೆ ಪೂಜಾರಿ ದೇವನಹಳ್ಳಿ ಕರಗ ಮಹೋತ್ಸವದಲ್ಲೂ ಭಾಗಿಯಾಗಿದ್ದರು. ದೇವನಹಳ್ಳಿ ಕರಗವು ಗಂಟೆ ನಾದಕ್ಕೆ ಮಾತ್ರ ನೃತ್ಯ ಮಾಡುವುದು ದೇವನಹಳ್ಳಿ ಕರಗದ ವಿಶೇಷವಾಗಿದ್ದು, ಸಹಸ್ರಾರು ಭಕ್ತರು ಭಾಗಿಯಾಗಿ ನೃತ್ಯವನ್ನು ಕಣ್ಣು ತುಂಬಿಕೊಂಡರು. ದೇವನಹಳ್ಳಿ ಪಟ್ಟಣದ ರಾಜ ಬೀದಿಗಳಲ್ಲಿ ಕರಗ ಮೆರವಣಿಗೆ, ಕರಗ ಹೋಗುವ ದಾರಿಗಳು ಹೂವುಗಳಿಂದ ಅಲಂಕಾರದೊಂದಿಗೆ ಸಿಂಗಾರಗೊಂಡಿದ್ದವು. ಕರಗ ಮಹೋತ್ಸವದಲ್ಲಿ ಸುಮಾರು 1000ಕ್ಕೂ ಮೇಲ್ಪಟ್ಟು ವೀರಕುಮಾರರು ಕರಗದಲ್ಲಿ ಭಾಗಿಯಾಗಿದ್ದರು. ಶ್ರೀ ಮೌಕ್ತಿಕಾಂಬಾ ಕರಗವು ಪ್ರತಿ ವರ್ಷದಂತೆ ಹಲವು ದೇವಾಲಯಗಳನ್ನು ಪ್ರವೇಶ ಮಾಡುತ್ತದೆ. ಹಾಗೆಯೇ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯಕ್ಕೂ ಪ್ರವೇಶಿಸಿದ ಕರಗ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಹೋಮ ಹವನಗಳಲ್ಲಿ ಮಿಂದೆದ್ದ ಭಕ್ತರು ಕರಗ ವೀಕ್ಷಿಸಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಭಕ್ತರು ಭಾಗಿಯಾಗಿದ್ದರು. ವರದಿ ರಾಧಾಕೃಷ್ಣ ಎಲಿಯೂರು, ದೇವನಹಳ್ಳಿ.